ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಲವಾರು ಜನ ಕಮೆಂಟಲ್ಲಿ ಕ್ವಶನ್ ಕೇಳ್ತಿದ್ರಿ, ಸರ್ ನಾವು ಬಿಡಿಸುವಾಗ ಎಷ್ಟು ಕ್ವಶನ್ಸ್ಗಳು ನಮಗೆ ಡಿಫಿಕಲ್ಟ್ ಆಗ್ತವೆ, ನಾವು ನಿಮ್ಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು, ಆ ಕ್ವಶನ್ಸ್ಗಳ ಆನ್ಸರ್ಗಳು ನಿಮ್ಮಿಂದ ಯಾವ ರೀತಿ ಪಡೆದುಕೊಳ್ಬೇಕಂತೇಳಿ. ಈಗಾಗಲೇ ಒಬ್ಬ ವಿದ್ಯಾರ್ಥಿ ಕ್ವಶನನ್ನು ಸೆಂಡ್ ಮಾಡಿದ್ರು, ಅದರ ಒಂದು ಆನ್ಸರನ್ನು ಇದೇ ವಿಡಿಯೋದ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ ಡೀಟೇಲಾಗಿ. ನೀವು ಆ ಕ್ವಶನ್ಸ್ಗಳು ಕಮ್ಯುನಿಟಿಯಲ್ಲಿ ಅಪ್ಲೋಡ್ ಮಾಡಿದ ಒಂದು ದಿನ ಆದ ನಂತರ ಅದರ ಮೇಲೆ ಒಂದು ವಿಡಿಯೋ ಮಾಡಲಾಗುತ್ತೆ, ಅಥವಾ ಆ ಕ್ವಶನಿನ ಆನ್ಸರ್ಸ್ ಶಾರ್ಟಾಗಿ ಹೇಳೋದಿದ್ದರೆ ಅಲ್ಲೇ ಟೈಪ್ ಮಾಡಿ ಹೇಳಲಾಗುತ್ತೆ. ಅದು ಕ್ವಶನ್ ಡಿಫಿಕಲ್ಟ್ ಇದ್ದರೆ, ಅಂದರೆ ಎಕ್ಸ್ಪ್ಲೇನ್ ಮಾಡುವ ಥರ ಕ್ವಶನ್ ಇದ್ದರೆ ಅದರ ಮೇಲೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಓಕೆ, ಇವಾಗ ನಿಮಗೆ ಬಂದಿರೋ ಡೌಟ್ ಕ್ವಶನನ್ನು ಯಾವ ರೀತಿ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಯೂಟ್ಯೂಬ್ ಸರ್ಚ್ ಬಾರಲ್ಲಿ ಸ್ಪೇಸ್ ಇಲ್ಲದೆ ಬ್ಯಾಂಕಿಂಗ್ ಬುಕ್ ಅಂತೇಳಿ ಟೈಪ್ ಮಾಡಿದ ನಂತರ ಫಸ್ಟಿಗೆ ನಮ್ಮ ಚಾನಲ್ ಬರುತ್ತೆ, ಅದನ್ನು ಓಪನ್ ಮಾಡಿ ಚಾನಲ್ ಹೋಮ್ ಪೇಜಿಗೆ ಹೋಗಿ. ಚಾನಲ್ ಹೋಮ್ ಪೇಜಿಗೆ ಹೋದ ನಂತರ ಅಲ್ಲಿ ವಿಸಿಟ್ ಕಮ್ಯುನಿಟಿ ಅಂತ ಇರುತ್ತೆ, ಅದರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿದ ನಂತರ ವಾಟ್ಸ್ ಇನ್ ಯುವರ್ ಮೈಂಡ್ ಅಂತೇಳಿ ಒಂದು ಟ್ಯಾಬ್ ಬರುತ್ತೆ, ಅದರ ಮೇಲೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ ನೀವು ನಿಮ್ಮ ಕ್ವಶನ್ ಅಪ್ಲೋಡ್ ಮಾಡ್ಬೋದು. ಕ್ವಶನ್ ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ನಿಮ್ದು ಏನು ಕ್ವಶನ್ ಇದೆ, ಆ ಕ್ವಶನ್ ರಿಲೇಟೆಡ್ ಏನಾದರೂ ಟೈಪ್ ಮಾಡೋದಿದ್ದರೆ, ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂತ ಅನ್ನೋದಿದ್ದರೆ, ಅರ್ಥ ಆಗಿಲ್ಲಲ್ಲ ಅದು ಟೈಪ್ ಮಾಡ್ಬೋದು ಅಲ್ಲಿ ಈ ವಿಡಿಯೋದಲ್ಲಿ ತೋರಿಸಿದಂತೆ. ಅದನ್ನು ಟೈಪ್ ಮಾಡಿ ನೀವು ಮೇಲೆ ಪೋಸ್ಟ್ ಬಟನ್ ಬರುತ್ತೆ, ಇದು ಟೈಪ್ ಮಾಡಿ ಕಂಪ್ಲೀಟ್ ನಿಮ್ಮದು ಏನೇನು ಕ್ವಶನ್ ಇದೆ ಕೇಳಿದ ನಂತರ ಒಂದೇ ಕ್ವಶನ್ ಇರಲಿ ಅಥವಾ ಮಲ್ಟಿಪ್ಲೈ ಆಡ್ಬೋದು. ಮೇಲೆ ಪೋಸ್ಟ್ ಬರುತ್ತೆ, ಆ ಪೋಸ್ಟ್ ಮಾಡಿದ ನಂತರ ಈ ರೀತಿ ಪೋಸ್ಟ್ ಆಗುತ್ತೆ. ಓಕೆ, ಈಗ ಅದೇ ಕಮ್ಯುನಿಟಿಯಲ್ಲಿ ಕೇಳಿರೋ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಬ್ಲಡ್ ರಿಲೇಷನ್ ಮೇಲೆ ಕ್ವಶನ್ ಐತೆ, ಮೇನ್ಸ್ ಇದು. ಪ್ರಿಲಿಮ್ಸಲ್ಲಿ ಯಾವ ರೀತಿ ಕೊಟ್ಟಿರ್ತಾನೆ, ಎ ಈಸ್ ಅ ಮದರ್ ಆಫ್ ಬಿ, ಬಿ ಈಸ್ ಅ ಸನ್ ಆಫ್ ಡಿ, ಈ ರೀತಿ ಕಂಟಿನ್ಯೂ ಆಗಿ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಬಟ್ ಮೇನ್ಸಲ್ಲಿ ಏನು ಮಾಡಿರ್ತಾನೆ, ಅವರು ಎರಡು ಜನದ ಮಧ್ಯದ ರಿಲೇಷನನ್ನು ಒಂದು ಕೋಡ್ ವರ್ಡ್ ಆಗಿ ಕೊಟ್ಟಿರ್ತಾನೆ. ಇವಾಗ @ಮದರ್ ಆಗಿ ಕೋಡ್ ಮಾಡ್ಬೋದು, ಹಸ್ಬೆಂಡಿಗೆ ಹ್ಯಾಶ್ ಅಂತ ಕೋಡ್ ಮಾಡ್ಬೋದು, ಹಿಂಗೆ ಡಿಫ್ರೆಂಟ್ ಕೋಡ್ ವರ್ಡಿಂದ ಕೋಡ್ ಮಾಡಿರ್ತಾನೆ. ಈ ಕ್ವಶನಲ್ಲಿ ಕೂಡ ಅದೇ ರೀತಿ ಇರೋದು. ಆ ಥರದ ಕ್ವಶನ್ಗಳು ಯಾವ ರೀತಿ ಬಿಡಿಸ್ಬೇಕಂತೇಳಿ ಇಲ್ಲಿ ನೋಡೋಣ. ಇದು ಒಂದು ಡೌಟ್ ಕೇಳಿರೋದೈತೆ. ಮೊದಲು ಈ ಥರ ಕ್ವಶನ್ ಬಂದಾಗ ಪಿದಿಂದ ಕ್ಯೂಗಿದೆಯೋ, ಕ್ಯೂದಿಂದ ಪಿಗಿದೆಯೋ ಅಂತೇಳಿ ಚೆಕ್ ಮಾಡೋದು. ಪ್ರತಿಯೊಂದರಲ್ಲೂ ಏನಿದೆ, ಪಿದಿಂದ ಕ್ಯೂಗೆ ಇರೋದು. ಇದರಲ್ಲಿ ಪಿ ಕ್ಯೂ ಎತ್ತಿದ್ದಾಗ ಪಿದಿಂದ ಕ್ಯೂಗೆ ಹೋಗಿದ್ದಾನೆ ಅವ. ಓಕೆ, ಈ ಕ್ವಶನಲ್ಲಿ ನೋಡ್ಬೋದು. ಪಿದಿಂದ ಕ್ಯೂಗೆ ಹೋದರೆ ಮಧ್ಯೆ ಇರೋ ಸಿಂಬಲ್ ಏನಾಗಿರುತ್ತಲ್ಲ ಅದು ಪಿದಿಂದ ಕ್ಯೂ ರಿಲೇಷನ್ ತೋರಿಸುತ್ತೆ. ಇಲ್ಲಿ @ ಅಂತಂದರೆ ಮದರ್ ಇದೆ, ಹ್ಯಾಶ್ ಅಂತಂದರೆ ಏನಿದೆ ಹಸ್ಬೆಂಡ್, ಡಾಲರ್ ಅಂತಂದರೆ ಏನೈತೆ ಸನ್ ಅಂತೇಳಿ ಕೊಟ್ಟಿರೋದವ, ಸನ್ಗೆ ಡಾಲರ್ ಅಂತ ಕೋಡ್ ಮಾಡಿರೋದು. ಪರ್ಸೆಂಟೇಜ್ ಅಂತಂದರೆ ಸಿಬ್ಲಿಂಗ್ ಇದು ಪರ್ಸೆಂಟೇಜ್ ಅಂದರೆ SIBLING ಸಿಬ್ಲಿಂಗ್. ನೆಕ್ಸ್ಟ್ ಆ್ಯಂಡ್ ಅಂತೇಳಿ ಕೊಟ್ಟಿದ್ದಾನಲ್ಲ, ಆ್ಯಂಡನ್ನು ಡಾಟರ್ಗೆ ಆ್ಯಂಡ್ ಅಂತ ಕೋಡ್ ಮಾಡಿರೋದು ಅವನು. ಓಕೆ, ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆಯಲ್ಲ, ಆ ಕ್ವಶನ್ ಮಾರ್ಕ್ ಫಾದರ್ಗೆ ಕೋಡ್ ಮಾಡಿರ್ಬೋದು. ಫಾದರ್ ಅಂತೇಳಿ ಎಲ್ಲಿ ಬಿ ಡೊನೇಟ್ ಬಂದರೆ ಅದು ಕೋಡ್ ಮಾಡಿರೋದು ಆ್ಯಂಡ್, ಇದು ಕ್ವಶನ್ ಮಾರ್ಕಿಂದ. ಓಕೆ, ಇವಾಗ ಕೆಳಗೆ ಕಂಡೀಷನ್ ಇದೆ, ಕಂಡೀಷನ್ ನೋಡೋಣ. ಕಂಡೀಷನಲ್ಲಿ %n ಇದೆ. %n ಅಂದರೆ S ಇಸ್ ಸಿಬ್ಲಿಂಗ್ ಆಫ್ n ದಿಂದ ಟಿಗೆ ಹೋಗಿದ್ದಾನೆ. ಇವಾಗ n ಕ್ವಶನ್ ಮಾರ್ಕ್ ಟಿ ಐತೆ, n ಕ್ವಶನ್ ಮಾರ್ಕ್ ಟಿ ಅಂತಂದರೆ n ಈಸ್ ಅ ಫಾದರ್ ಆಫ್ ಟಿ ಆಯಿತು. ಓಕೆ, n ಈಸ್ ಅ ಫಾದರ್ ಆಫ್ ಟಿ ಆಯಿತು. ಇವಾಗ ನೆಕ್ಸ್ಟ್ ಟಿ ಆ್ಯಂಡ್ ಎಮ್ ಐತೆ. ಆ್ಯಂಡ್ ಅಂತಂದರೆ ಡಾಟರ್, ಟಿ ಈಸ್ ಅ ಡಾಟರ್ ಆಫ್ ಎಮ್. ಆಲ್ರೆಡಿ ಫಾದರ್ ಗೊತ್ತಾಗ n, ಮದರ್ ಎಮ್ ಈಸ್ ಅ ಮದರ್ ಆಗಿಬಿಡ್ತಾರೆ. ಇವಾಗ ನೆಕ್ಸ್ಟ್ ಈಗ ಬಂದಿರೋ ಪ್ಲಾಟಲ್ಲಿ ಎಷ್ಟು ಜನ ಇದ್ದಾರಲ್ಲ ಅವ್ರಿಗೆ ರಿಲೇಟಾಗಿ ಯಾರು ಇದ್ದಾರೆ ನೆಕ್ಸ್ಟ್ ಕಂಡೀಷನಲ್ಲಿ ನೋಡೋದು. ನೆಕ್ಸ್ಟ್ ಕಂಡೀಷನಲ್ಲಿ ಟಿದಿಂದ ಸ್ಟಾರ್ಟ್ ಆಗಿದೆ. ಓಕೆ, T%U ಅಂತ ಐತೆ. ಫಸ್ಟ್ ಒನ್ T%U. ಪರ್ಸೆಂಟೇಜ್ ಅಂದರೆ ಸಿಬ್ಲಿಂಗ್, ಟಿ ಈಸ್ ಅ ಸಿಬ್ಲಿಂಗ್ ಆಫ್ ಯು. ಸಿಬ್ಲಿಂಗ್ ಅಂದರೆ ಅಣ್ಣ ಅಥವಾ ತಂಗಿ ಆಗಿರ್ಬೋದು. ಟಿ ಈಸ್ ಅ ಸಿಬ್ಲಿಂಗ್ ಆಫ್ ಯು. U@Z ಅದ. ಅಂತಂದರೆ ಮದರ್, ಯು ಈಸ್ ಅ ಮದರ್ ಆಫ್ ಜಡ್. ಮದರ್ ಸರ್ಕಲ್ ಮಾಡಿದ್ರೆ ಫಿಮೇಲ್, ಸ್ಕ್ವೇರ್ ಮಾಡಿದ್ರೆ ಮೇಲ್. ಯು ಈಸ್ ಅ ಮದರ್ ಆಫ್ ಜಡ್ ಆಯಿತು. ಜಡ್ ಮುಂದೆ ಪರ್ಸೆಂಟೇಜ್ ಐತೆ. ಪರ್ಸೆಂಟೇಜ್ ಅಂದರೆ ಮತ್ತೆ ಸಿಬ್ಲಿಂಗ್ ಅಂದರೆ ಅಣ್ಣ ಅಥವಾ ತಂಗಿ. ಜಡ್ ಈಸ್ ಅ ಸಿಬ್ಲಿಂಗ್ ಆಯಿತು. ಓಕೆ, ಡಿ ಮುಂದೆ ಡಾಲರ್ ಐತೆ. ಡಾಲರ್ ಅಂತಂದರೆ ಏನಿದೆ, ಸನ್ ಐತೆ. ಡಿ ಈಸ್ ಅ ಸನ್ ಆಫ್ ಎಕ್ಸ್ ಏನಾದ, ಇವಾಗ ಮೇಲ್ ಆದ. ಆಲ್ರೆಡಿ ಫಿಮೇಲ್ ಇಲ್ಲಿ ಪ್ಲಾಟಲ್ಲಿ ಬಂದಿದ್ದರು. ಯು ಈಸ್ ಅ ಮದರ್ ಇದ್ದಾರೆ ಅಂದಮೇಲೆ ಫಾದರ್ ಇರಬೇಕು. ನೆಕ್ಸ್ಟ್ ಕಂಟಿನ್ಯೂ ಟಿದಿಂದ ನೋಡೋಣ. ಟಿದಿಂದ ಪಿಗೆ ಐತೆ. P#T ಐತೆ ಇಲ್ಲಿ. P#T ಅಂದರೆ P# ಅಂತಂದರೆ ಹಸ್ಬೆಂಡ್. ಪಿ ಈಸ್ ಅ ಹಸ್ಬೆಂಡ್ ಆಫ್ ಟಿ. ಟಿ ಇದು ಹಸ್ಬೆಂಡ್, ಟಿ ಇದು ಗಂಡ ಯಾರು, ಪಿ ಇದ್ದಾನೆ. ಟಿ ಇದು ಹಸ್ಬೆಂಡ್ ಪಿ. ಓಕೆ, ಬಾಕ್ಸ್ ಹಾಕಿದ್ವಿ, ಮೇಲ್ ಡಿನೋಟ್ ಮಾಡೋಕೆ. ನೆಕ್ಸ್ಟ್ $P ಐತೆ. $P ಅಂತಂದರೆ Y ಈಸ್ ಅ ಸನ್ ಆಫ್ ಪಿ. Y ಏನಿದ್ದಾನೆ, ಪಿ ಸನ್ ಇದ್ದಾನೆ. ಇದು ಕಂಪ್ಲೀಟ್ ಆಯಿತು, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ.
ಜಡ್ದಂತರೂ ನಮಗೆ ಎಲ್ಲಿ ಇದು ಕೊಟ್ಟೇ ಇಲ್ಲ, ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಏನು ಕೇಳಿದ ಕ್ವಶನಲ್ಲಿ, ಹೌ ಮೆನಿ ಮ್ಯಾರಿಡ್ ಕಪಲ್ಸ್ ಆರ್ ದೇರ್ ಇನ್ ದ ಫ್ಯಾಮಿಲಿ? ಫಸ್ಟ್, ಸೆಕೆಂಡ್, ಥರ್ಡ್, 3 ಮ್ಯಾರಿಡ್ ಕಪಲ್ಸ್ ಇದ್ದಾರೆ ಈ ಫ್ಯಾಮಿಲಿಯಲ್ಲಿ. ಇದೇ ರೀತಿ ನಿಮ್ಗೆ ಡೌಟ್ ಬಂದರೆ ಆ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿರಿ, ಆ ಕ್ವಶನ್ಗಳನ್ನ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.